ನೀನಾದನ ಸೀರಿಯಲ್ಲು ಶುಕ್ರವಾರ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ಅದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ದಯವಿಟ್ಟು ಕ್ಷಮಿಸಿ, ಇವತ್ತು ವಿಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಯಿತು, ಏನೋ ಸ್ವಲ್ಪ ಎಮರ್ಜೆನ್ಸಿ ಇರೋದ್ರಿಂದ. ಹಾಗೆ ಈ ಮುಂದಿನ ಸಂಚಿಕೆಯ ಪ್ರೊಮೋ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಹಿಂದಿನ ಸಂಚಿಕೆಯಲ್ಲಿ ಏನಾಯ್ತಪ್ಪ ಅಂತ ಹೇಳಿದ್ರೆ, ವಿಶ್ವ ಜೈಲಿಂದ ತಪ್ಪಿಸ್ಕೊಂಡಿರ್ತಾನೆ. ಪೊಲೀಸವರು ಮನೆಗೆ ಬಂದು ಹೇಳಿರ್ತಾರೆ ವಿಶ್ವ ಜೈಲಿಂದ ತಪ್ಪಿಸ್ಕೊಂಡ ಅಂತ ಹೇಳ್ಬಿಟ್ಟು. ಅವನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋ ಟೈಮಲ್ಲಿ ತಪ್ಪಿಸ್ಕೊಂಡಿರ್ತಾನೆ. ಸೊ ಅವ್ನು ಹೇಳಿರ್ತಾನೆ, ನಮ್ಮ ವೇದ ಮತ್ತು ವಿಕ್ರಮ್ನೇ ಮೊದಲನೇ ಟಾರ್ಗೆಟು, ವಿಕ್ರಮ್ನ ತಲೆ ತೆಗೆದು ಬರ್ತೀನಿ, ನಾನು ಮದುವೆ ಆಗಬೇಕಾಗಿರೋ ಹುಡುಗಿನ ಅವ್ನು ಮದುವೆ ಆಗಿದ್ದೇನೆ ಅಂತ ಹೇಳಿದ್ದಾನೆ. ಸೊ ನೀವೆಲ್ಲ ಹುಷಾರಾಗಿರಬೇಕು ಅಂತ ಹೇಳ್ಬಿಟ್ಟು ಪೊಲೀಸವರು ಹೋಗಿರ್ತಾರೆ. ಈ ಕಡೆ ರೇವಕಿ ಮತ್ತು ಐಶು ಕೂಡ ತುಂಬ ಎದುರ್ಕೊಂಡಿರ್ತಾಳೆ. ಆದರೆ ರೇವಕಿ ಹೆಲ್ಪ್ ಮಾಡಿರ್ತಾಳಲ್ವ ವಿಶ್ವಂಗೆ, ಹಂಗಾಗಿ ಎಲ್ಲಿ ನನಗೇನು ಮಾಡ್ತಾನೋ ಅಂತ ಎದುರ್ಕೊಂಡಿರ್ತಾಳೆ. ಹಾಗೆ ಬಾಲಮುನ್ನ ಕೂಡ ಗೂಂಡಗಳನ್ನು ಇಟ್ಟು ಮನೆ ಮುಂದೆ ಕಾಯೋಕ್ಕೆ ಮತ್ತು ಅವನನ್ನು ಹುಡ್ಕೋಕ್ಕೆ ಅಂತ ಬಿಟ್ಟಿರ್ತಾರೆ. ನಮ್ಮ ವಿಕ್ರಮ್ ಕೂಡ ತುಂಬ ಅಂದರೆ ತುಂಬ ಟೆನ್ಷನ್ ಆಗಿ ಅವನಿಗೋಸ್ಕರ ಹುಡುಕ್ತಾ ಇರ್ತಾನೆ. ಅಲ್ಲದೆ ಇನ್ಮೇಲೆ ಜಗಳ ಆಡಲ್ಲ, ಬೈಯಲ್ಲ, ಊಟದ ಮಧ್ಯೆ ಎದ್ದೋಗಲ್ಲ ಅಂತ ಹೇಳ್ಬಿಟ್ಟು ಪ್ರಾಮಿಸ್ ಬೇರೆ ಮಾಡಿಸ್ಕೊಂಡಿರ್ತಾಳೆ ನಮ್ಮ ವೇದ ವಿಕ್ರಮ್ ಹತ್ರ. ಹಾಗೆ ವಿಕ್ರಮ್ ಕೂಡ ಪ್ರಾಮಿಸ್ ಮಾಡಿಸ್ಕೊಂಡಿರ್ತಾನೆ. ಏನಂತ ಹೇಳಿದ್ರೆ, ಇನ್ಮೇಲೆ ನನ್ನ ಬ್ಲಾಕ್ ಡ್ರೆಸ್ ಬಗ್ಗೆ ನೀನು ಏನು ಕೇಳೋಂಗಿಲ್ಲ, ಬ್ಲ್ಯಾಕ್ ಡೈಮಂಡ್ ಇದಕ್ಕೆ ಬರೋಂಗಿಲ್ಲ ಅಂತ ಹೇಳ್ಬಿಟ್ಟು ಪ್ರಾಮಿಸ್ ಮಾಡಿಸ್ಕೊಂಡಿರ್ತಾನೆ. ಹಾಗೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋ ಪ್ರೋಮೋ ಹೇಳ್ತೀನಿ ನೋಡಿ. TV ನ್ಯೂಸಲ್ಲೆಲ್ಲ ವಿಶ್ವ ಕಾಣೆಯಾಗಿರೋದನ್ನು ಎಲ್ಲ ನೋಡಿರ್ತಾರಲ್ವ. ಉಮ್ಮಂಗಂತೂ ಚೆನ್ನಾಗಿ ಭಯ ಆಗಿಬಿಟ್ಟಿರುತ್ತೆ. ಸೊ ಉಮಾ ಮತ್ತು ರೇವಕಿ ಐಶು ಎಲ್ಲ ಬಂದಿರ್ತಾರೆ ನಮ್ಮ ವೇದನ ಮನೆಗೆ. ಬಂದುಬಿಟ್ಟು ಎಲ್ಲ ಮಾತಾಡಿದ್ದಾದಮೇಲೆ, ಈ ಕ್ಷಣ ನೀನು ಹೊರಟ್ಬಿಟ್ಟು ನನ್ನ ಜೊತೆ ಬರಬೇಕು ಅಂತ ಉಮಾ ವೇದನ ಕೈ ಹಿಡ್ಕೊಂಡು ಕೇಳ್ತಾಳೆ. ಅದಕ್ಕೆ ವೇದ, ಅಮ್ಮ ಯಾಕಮ್ಮ ಏನಾಯಿತು ಅಂತ ಹೇಳ್ತಾಳೆ. ಏನೇ ನೀನು ಹಿಂಗಂತಿದ್ಯಾ, TV ನ್ಯೂಸ್ ನೋಡಿಲ್ವಾ, ಅವನೇನಾದರೂ ತಪ್ಪಿಸ್ಕೊಂಡು ಇಲ್ಲಿಗೆ ಬಂದು ನಿನಗೇನಾದರೂ ತೊಂದರೆ ಕೊಟ್ಟರೆ ನನಗೆ ಕಷ್ಟ ಆಗುತ್ತೆ ಕಣೆ, ಬಾರೆ ವೇದ ಅಂತೇಳ್ಬಿಟ್ಟು ಉಮಾ ಕೇಳ್ತಾ ಇರ್ತಾಳೆ. ಅದಕ್ಕೆ ವೇದ ಇದ್ದಳು, ಅಮ್ಮ ಏನಕ್ಕೆ ಇಷ್ಟೊಂದು ತಲೆ ಕೆಡಿಸ್ಕೊತಿದ್ಯಾ, ವಿಕ್ರಮ್ ಇದ್ದಾನಲ್ವಾ, ವಿಕ್ರಮ್ ಇರೋ ತನಕ ನನಗೇನು ಆಗಲ್ಲ, ಈ ಮನೆಯಲ್ಲಿ ನನಗೇನು ತೊಂದರೆ ಆಗ್ತಾ ಇಲ್ಲ, ಅಲ್ಲದೆ ಈ ವಿಶ್ವ ನನಗೇನು ಮಾಡೋಕ್ಕಾಗಲ್ಲ, ಎದುರ್ಕೋಬೇಡ ಅಂತೇಳಿ ಸಮಾಧಾನ ಮಾಡ್ತಿರ್ತಾಳೆ ಮುನ್ನ. ಅದಕ್ಕೆ ಉಮಾ ಇದ್ದವಳು, ನೋಡು ವೇದ, ಅವನಿಗೆ ಯಾರ್ಯಾರು ಬೇಕೋ ಅವರೆಲ್ಲ ಈ ಮನೆಯಲ್ಲಿದ್ದಾರೆ, ಅಂದರೆ ಶಕುಂತಲಾ ವೈಶ್ಯನ ನೋಡ್ಕೊಂತ ಹಂಗಂತಾಳೆ. ಅವನಿಗೆ ಯಾರ್ಯಾರು ಬೇಕೋ ಅವರೆಲ್ಲ ಈ ಮನೇಲಿದ್ದಾರೆ, ಅವನಿಗೆ ಯಾರು ಬೇಡವೋ ಅಂದರೆ ಅವನಿಗೆ ಯಾರು ಶತ್ರು ಇದ್ದಾರೋ ಅವರೂ ಈ ಮನೇಲಿದ್ದಾರೆ, ಅಂದರೆ ವಿಕ್ರಮ್ನ ನೋಡ್ಕೊತ ಹೇಳ್ತಾಳೆ. ಹಂಗಾಗಿ ಅವನು ಫಸ್ಟು ಇಲ್ಲಿಗೆ ಬಂದೇ ಬರ್ತಾನೆ. ಬಂದರೆ ಮಗಳೇ ನಿನಗೆ ಕಣೆ ತೊಂದರೆ ಆಗೋದು, ಅವ್ನು ನಿನ್ನನ್ನು ಬಿಡಲ್ಲ, ನನಗೆ ಭಾಳ ಹೆದರಿಕೆ ಆಗ್ತಿದೆ, ನೀನು ಬರಲೇಬೇಕು ನನ್ನ ಜೊತೆ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಆದರೆ ವೇದ ಏನಾದರೂ ಹೋಗೋಕ್ಕೆ ಒಪ್ಪಲ್ಲ. ವಿಕ್ರಮ್ ಇರೋದೇ ಒಂದು ಧೈರ್ಯ ಅವಳಿಗೆ, ವಿಕ್ರಮ್ ಇದ್ದಾನೆ, ಅವ್ನು ನನಗೆ ಕಾಪಾಡ್ತಾನೆ ಅನ್ನೋದು ಗೊತ್ತಿರುತ್ತೆ. ಅಲ್ಲದೆ ವಿಕ್ರಮ್ ಕೂಡ ಹೋಗೋಕ್ಕೆ ಬಿಡಲ್ಲ. ವಿಕ್ರಮ್ನ ಬಿಟ್ಟು ವೇದ ಯಾವುದೇ ಕಾರಣಕ್ಕೂ ಹೋಗಲ್ಲ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ನಾನು ಹೇಳ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಬಾಯ್ ಎಲ್ರಿಗೂ.